ಬೆಂಗಳೂರಲ್ಲಿ ನಿಂತಿದ್ದ ಬಿಎಂಟಿಸಿ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಲಗ್ಗೆರೆ ಬಳಿ ಬಿಎಂಟಿಸಿ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಘಟನೆಗೆ ಯಾವುದೇ ನಿಖರ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಆಲ್ಮೋಸ್ಟ್ ಬೇಸಿಗೆ ಕಾಲ ಆಗಿರೋದ್ರಿಂದಾಗಿ ಬಿಸಿಲ ಬೇಗೆಯಿಂದ ಜನನೇ ಬೆಂದು ಹೋಗ್ತಾ ಇದ್ದಾರೆ. ಇದರಿಂದಾಗಿ ಸಾಕಷ್ಟು ಅಗ್ನಿ ಅವಘಡಗಳು ಆಗ್ತಾ ಇರುವಂತದನ್ನ ಗಮನಿಸ್ತಾ ಇದೀವಿ. ಮೊನ್ನೆ ಕೂಡ ಬಿಎಂಟಿಸಿ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು. ಈಗ ಮತ್ತೊಂದು ಬಸ್ ಹೊತ್ತಿ ಉರಿದಿರುವಂತದ್ದು ಗಮನಿಸ್ತಾ ಇದೀವಿ. ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸ್ತಾ ಇರುವಂತಹ ಅಗ್ನಿಶಾಮಕ ಸಿಬ್ಬಂದಿ. ಮೊನ್ನೆ ಕೂಡ ವಿನಯ್ ಕುಲಕರ್ಣಿ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಂಥ ಒಂದು ಬಿಎಂಟಿಸಿ ಬಸ್, ಅದರಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡಿತ್ತು. ಕೂಡಲೇ ಎಲ್ಲರನ್ನೂ ಕೂಡ ಇಳಿಸಿ ಪೊಲೀಸ್ ವಾಹನದಲ್ಲಿ ಅವರೆಲ್ಲರನ್ನೂ ಕೂಡ ಕರ್ಕೊಂಡು ಹೋಗಲಾಯಿತು. ಆದರೆ ಈಗ ಮತ್ತೊಂದು ಬಿಎಂಟಿಸಿ ಬಸ್ ಈಗ ಬೆಂಕಿಯಲ್ಲಿ ಬೆಂದಿರುವಂಥದ್ದು, ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಬಸ್. ಯಾವುದೇ ರೀತಿಯಾದಂಥ ಹಾನಿ ಸಂಭವಿಸಿಲ್ಲ, ಅಂದರೆ ಪ್ರಾಣ ಹಾನಿ ಸಂಭವಿಸಿಲ್ಲ. ಕೂಡಲೇ ಎಲ್ಲರೂ ಕೂಡ ಇಳಿದಿರುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಗಮನಿಸ್ತಾ ಇದ್ವಿ ಬಿಸಿಲಿನಿಂದ ಆಗ್ತಾ ಇರುವಂತಹ ಸಮಸ್ಯೆಗಳು, ಅದರಿಂದಾಗಿ ಈ ಒಂದು ಅವಘಡ ಆಗಿದೆ. ಬೆಂಗಳೂರಲ್ಲಿ ನಿಂತಿದ್ದ ಬಿಎಂಟಿಸಿ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಲಗ್ಗೆರೆ ಬಳಿ ಬಿಎಂಟಿಸಿ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಘಟನೆಗೆ ಯಾವುದೇ ನಿಖರ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಆಲ್ಮೋಸ್ಟ್ ಬೇಸಿಗೆ ಕಾಲ ಆಗಿರೋದ್ರಿಂದಾಗಿ ಬಿಸಿಲ ಬೇಗೆಯಿಂದ ಜನನೇ ಬೆಂದು ಹೋಗ್ತಾ ಇದ್ದಾರೆ. ಇದರಿಂದಾಗಿ ಸಾಕಷ್ಟು ಅಗ್ನಿ ಅವಘಡಗಳು ಆಗ್ತಾ ಇರುವಂತದನ್ನ ಗಮನಿಸ್ತಾ ಇದೀವಿ. ಮೊನ್ನೆ ಕೂಡ ಬಿಎಂಟಿಸಿ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು. ಈಗ ಮತ್ತೊಂದು ಬಸ್ ಹೊತ್ತಿ ಉರಿದಿರುವಂತದ್ದು ಗಮನಿಸ್ತಾ ಇದೀವಿ. ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸ್ತಾ ಇರುವಂತಹ ಅಗ್ನಿಶಾಮಕ ಸಿಬ್ಬಂದಿ. ಮೊನ್ನೆ ಕೂಡ ವಿನಯ್ ಕುಲಕರ್ಣಿ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಂಥ ಒಂದು ಬಿಎಂಟಿಸಿ ಬಸ್, ಅದರಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡಿತ್ತು. ಕೂಡಲೇ ಎಲ್ಲರನ್ನೂ ಕೂಡ ಇಳಿಸಿ ಪೊಲೀಸ್ ವಾಹನದಲ್ಲಿ ಅವರೆಲ್ಲರನ್ನೂ ಕೂಡ ಕರ್ಕೊಂಡು ಹೋಗಲಾಯಿತು. ಆದರೆ ಈಗ ಮತ್ತೊಂದು ಬಿಎಂಟಿಸಿ ಬಸ್ ಈಗ ಬೆಂಕಿಯಲ್ಲಿ ಬೆಂದಿರುವಂಥದ್ದು, ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಬಸ್. ಯಾವುದೇ ರೀತಿಯಾದಂಥ ಹಾನಿ ಸಂಭವಿಸಿಲ್ಲ, ಅಂದರೆ ಪ್ರಾಣ ಹಾನಿ ಸಂಭವಿಸಿಲ್ಲ. ಕೂಡಲೇ ಎಲ್ಲರೂ ಕೂಡ ಇಳಿದಿರುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಗಮನಿಸ್ತಾ ಇದ್ವಿ ಬಿಸಿಲಿನಿಂದ ಆಗ್ತಾ ಇರುವಂತಹ ಸಮಸ್ಯೆಗಳು, ಅದರಿಂದಾಗಿ ಈ ಒಂದು ಅವಘಡ ಆಗಿದೆ.